ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಹಿರೇಬಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆಕೆಕೊಪ್ಪ ಹಾಗೂ ಅಂಕಲಗಿ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಕಳೆದ 1 ವರ್ಷದಿಂದ ಕೇಬಲ್ ಕಳ್ಳರ ಹಾವಳಿ ಜಾಸ್ತಿಯಾಗಿದ್ದು, ರಾತ್ರಿ ವೇಳೆ ರೈತರ ಹೊಲಗಳಲ್ಲಿ ಬೋರ್ವೆಲ್ ಮೋಟಾರ್ಗಳ ಕೇಬಲ್ ಕಳವು ಮಾಡುವುದು ಹಾಗೂ ಮೊನ್ನೆ ತಾನೇ ಸ್ಥಳೀಯ ಕೆಕೆಕೊಪ್ಪ ಹಾಗೂ ಅಂಕಲಗಿ ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿದಂತೆ ಗ್ರಾಮಗಳ ಜನತೆಗೆ ಕುಡಿಯುವ ನೀರು ಪೂರೈಕೆ ಮಾಡುವ ಬೋರ್ವೆಲ್ಗಳ ಕೇಬಲ್ಗಳನ್ನು ಕಟ್ ಮಾಡಿ ಕಳ್ಳತನ ಮಾಡಿಕೊಂಡು ಹೋಗಿರೋದು ಬೆಳಕಿಗೆ ಬಂದಿರುತ್ತೆ. ಇದೇ ರೀತಿ ಕಳೆದ ವರ್ಷವೂ ಕೂಡ ಇದೇ ರೀತಿ ಕಳ್ಳತನವಾಗಿತ್ತು ಎನ್ನುತ್ತಾರೆ ಇಲ್ಲಿನ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು. ಇನ್ನು ಇದರಿಂದ ಬೇಸತ್ತು ಸ್ಥಳೀಯ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಗೆ ಕೆಕೆಕೊಪ್ಪ ಹಾಗೂ ಅಂಕಲಗಿ ಗ್ರಾಮ ಪಂಚಾಯಿತಿಗಳಿಂದ ಕಳ್ಳರನ್ನ ಹುಡುಕಿಕೊಟ್ಟು ಈ ರೀತಿ ಆಗದಂತೆ ಬೋರ್ವೆಲ್ಗಳಿಗೆ ರಕ್ಷಣೆ ಕೋರಿ ಅರ್ಜಿನೆ ಕೂಡ ಸಿಬ್ಬಂದಿಗಳು ಕೊಟ್ಟಿರ್ತಾರೆ. ಇನ್ನು ಹಿರೇಬಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಈ ಗ್ರಾಮಗಳ ಪೊಲೀಸ್ ಬೀಟ್ ಸಿಬ್ಬಂದಿಗಳು ಮೌನ ವಹಿಸಿರುವುದು ನೋಡಿದ್ರೆ ಸಾಕಷ್ಟು ಸಂಶಯಕ್ಕೆ ಎಡೆ ಮಾಡಿಕೊಡುತ್ತೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಬೆಳಗಾವಿ ಗ್ರಾಮೀಣ ಎಸಿಪಿ ಗಂಗಾಧರ್ ಬಿಎಂ ಅವರಿಗೆ ಕರೆ ಮಾಡಿ ಈ ಸಮಸ್ಯೆ ಬಗ್ಗೆ ಗಮನಕ್ಕೆ ತೆಗೆದುಕೊಂಡು ಬಂದು ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಪ್ರತಿ ವರ್ಷ ಕುಡಿಯೋ ನೀರಿನ ಸಮಸ್ಯೆ ಇದೆ. ಈ ಬೇಸಿಗೆಗಾಲದಲ್ಲಿ ಈ ತರ ತೊಡಗಾಗ್ತಾ ಇದಾವೆ. ಪ್ರತಿ ವರ್ಷ ಹೋದ ವರ್ಷ ಆಗಿತ್ತು. ಪೊಲೀಸ್ ಇಲಾಖೆ ಅದಕ್ಕೆ ಸೂಕ್ತವಾದ ಕ್ರಮ ತೆಗೆದುಕೊಂಡು ಕಳ್ಳರ್ನ ಬೇಗ ಹಿಡಿದ ಅವ್ರಿಗೆ ಸರಿಯಾದ ಇದನ್ನ ಕೊಡ್ಬೇಕಂತ ಮನವಿ ಮಾಡ್ಕೊತಾ ಇದ್ವಿ. ಅಲ್ಲ, ಏನೇನ್ ತುಡುಗಾಗಿದೆ? ಬೋರ್ವೆಲ್ ಕೇಬಲ್ ತುಡುಗಾಗಿದೆ, ಮತ್ತೆ ಅಲ್ಲಿ ಪೆಟ್ಟಿಗೆ ವೈರ್ಗಳು ಕಟ್ ಮಾಡ್ತಾ ಇದ್ದಾರೆ. ಅಲ್ಲ, ಯಾಕೆ ಮೊದ್ಲೇ ಕುಡಿಯ ನೀರ್ ಸಮಸ್ಯೆ ಅಂತೀರಾ? ಕೆಕೆಕೊಪ್ಪದಲ್ಲಿ JGM ಅರ್ಧೊಟ್ಟಿದೆ ವರ್ಕ್. ಅವರು ಇದನ್ ಮಾಡ್ತಾರಲ್ಲ, 15 ದಿನಕ್ಕೊಮ್ಮೆ ನೀರ್ ಬರ್ತಾ ಇದಾವೆ. ಅದ್ 15 ದಿನ ಶೇಖರಣೆ ಮಾಡಿ ಇಟ್ಕೊಂಡು ಜನ ನೀರ್ ಕುಡಿತಾ ಇದ್ದಾರೆ. ಹೌದಾ? ಇಂತ ಟೈಮಲ್ಲಿ ಕಳ್ಳರು ಬೇರೆ ಕಳ್ಳರು ಬಾರಿ ಕಾಟ. ಓಕೆ, ಹಂಗಾರೆ ಕುಡಿಯ ನೀರ್ ಸಮಸ್ಯೆ ಜೊತೆ ಕಳ್ಳರದ್ದು ಕಾಟ ಇದೆ. ಇದು ಮತ್ತೆ ಮೇಡಮ್ ಅವ್ರ ಗಮನಕ್ಕೆ ಹೋಗಿದ್ದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಗಮನಕ್ಕೆ ಹೋಗಿಲ್ಲ. ಹೌದಾ? ಪೊಲೀಸ್ ಇಲಾಖೆಯವ್ರು ಕೂಡಲೇ ಕಳ್ಳರು ಹಿಡಿಬೇಕು. ನಿಮ್ಮ ಹೆಸರು? ಸೋಮಪ್ಪ ಸಮಿತಿ. ಜೋರಾಗಿ ಹೇಳಿ. ಸೋಮಪ್ಪ ಸಮಿತಿ ಹೇಳಿ ಸರ್, ಯಾವ ಗ್ರಾಮ ಪಂಚಾಯತಿ? ಕೆಕೆಕೊಪ್ಪ ಗ್ರಾಮ ಪಂಚಾಯತಿ. ಹೇಳಿ ಸರ್, ಏನು ಸಮಸ್ಯೆ? ವಾಟರ್ ಸಪ್ಲೈ ಕೇಬಲ್ ಕ್ಲೋ ಮಾಡ್ಯಾರ ನೀರಿನ ಟ್ಯಾಂಕ್ ಮೇಲಿಂದ. ಎಷ್ಟದು? ಒಂದು 200 ಮೀಟರ್ ಐತೆ, 200 ಫೂಟ್. ಅಲ್ಲ, ಎಷ್ಟು ಬೋರ್ದು? 2 ಬೋರ್ದು ಮಾಡ್ಯಾರ. 2 ಬೋರ್ದು. ಹಿಂದೆ ಯಾವಾಗ್ರ ಹಿಂಗಾಗಿತ್ತಾ? ಲಾಸ್ಟ್ ಟೈಮ್ ಆಗಿತ್ತು. ಕೆರೆ ಕಡೆ ಮತ್ತು ಊರ್ ಕೆಳಗಡೆ ಮಾಡಿದ್ರು, ಅವ್ರನ್ನ ಸುಮ್ಮನೆ ಇದ್ದು ಏನಿಲ್ಲ ಅಂತೇಳಿ. ಮತ್ತೆ ಈಗ ರಿಪೀಟ್ ಆಗಂತ ಕಂಪ್ಲೇಂಟ್ ಕೊಡೋ ಬಂದಿದ್ರು. ಹೌದಾ? 3ನೇ ಸರ್ತಿ ಈಗ ಆಗೋದ್ರಿ. ಹೌದಾ? ಈಗ ಯಾಕೆ ಹಿಂಗೆ ಹೋದ ವರ್ಷ ಆಗಿತ್ತಲ್ಲ, ಯಾಕೆ ಹಿಂಗೆ ಆಗ್ತಾ ಇವೆ? ಅದು ಏನು ಗೊತ್ತಾಗ್ತಾ ಇಲ್ಲ. ಯಾರು ಊರನ್ನ ಹುಡುಗರು ಇದೊಂದೇ ಇದನ್ನ ಬೇರೆ ಗ್ರಾಮ ಪಂಚಾಯತಿ? ಬೇರೆ ಗ್ರಾಮ ಪಂಚಾಯತಿ ಸುದ್ದಿ ಮುಗಿದ ನಮ್ಮ ಬಡಾಲಂಕಲಿಗೂ ಮಾಡ್ಯಾರ ಅಂತ. ಹೌದಾ? ಓಕೆ, ಅವ್ರದ್ದು ಕೂಡ ಕೊಟ್ಟಿದ್ದೀರಾ? ಅವ್ರದ್ದು ಕೊಡೋದು. ಪಿಡಿಒ ಒಬ್ಬರೇ ಪಿಡಿದಾರೆ, 2 ಪಿಡಿ. ಓಕೆ, ಅಲ್ಲೂ ಮಾಡ್ಯಾರ, ಇಲ್ಲೂ ಮಾಡ್ಯಾರ. ಈಗೇನು ಪೊಲೀಸ್ ಅವ್ರಿಗೆ ಕಳ್ಳರು ಹುಡುಕ್ಬೇಕು ಅಂತ ನಿಮ್ಮ ಒತ್ತಾಯ? ಅವ್ರಿಗೆ ಮಾಹಿತಿ ಕೊಡ್ತೇವ್ರಿ. ಅವ್ರು ಬೀಟ್ ಅಡ್ಡಾಡ್ತಾರಲ್ಲ, ಏನಾದ್ರು ಮಾಹಿತಿ ಸಿಕ್ಕರು ಗೊತ್ತಾಗಲ್ಲ ಅವ್ರು ಯಾರು. ಬೀಟ್ ಏನು ಸರಿಯಾಗಿ ಮಾಡ್ತಾ ಇಲ್ಲ ಇಲ್ಲಿ? ಬರ್ತಾರ್ರಿ. ಬರ್ತಾರೆ. ಸ್ವಲ್ಪ ಬೀಟ್ ಎಲ್ಲ ಇತ್ತು, ಯಾಕೆ ಹಿಂಗೆ ಅಂತ ಒಂದೊಂದ್ಸಲ ಹೇಳಿ ಸ್ವಲ್ಪ ಅವ್ರು ಅಲ್ಲಿ ಎನ್ಕರ್ ಮಾಡ್ಲಿ ಅಂತ ಒಂದು ಮಾಹಿತಿ ಕೊಡೋದು. ಈಗ ಹಿರೇಬಾಗೇವಾಡಿ ಪೊಲಿಟಿಷನ್ ವ್ಯಾಪ್ತಿಯ ಕೆಕೆಕೊಪ್ಪ ಮತ್ತೆ ಅಂಕಲಗಿಲಿ ಹೋದ ವರ್ಷದಿಂದ ಜಾಸ್ತಿ ಕೇಬಲ್ ತುಡುಗಾಗ್ತಾವ ಸರ್. ಈಗ ಮೊನ್ನೆನೂ ಅಂಕಲಗಿ ಆಗಿತ್ತು, ಈಗ ನಿನ್ನೆನೂ ಒಂದ್ ರೀತಿ ಕೆಕೆಕೊಪ್ಪ ಅಂಕಲಗಿಲಿ ಈ ಕುಡಿ ನೀರು ಜಾಸ್ತಿ ಬೋರ್ವೆಲ್ ತುಡುಗಾಗ್ತಾವ ಸರ್. ಸ್ವಲ್ಪ ಬೀಟ್ ಪೊಲೀಸನು ಕೇಬಲ್ ಹಾ ಸರ್, ಕೇಬಲ್ ಸರ್. ಸರಿ, ನಾನು ಮಾತಾಡ್ತೇನೆ. ಈಗ ಇಮಿಡಿಯೇಟ್ ಆಕ್ಷನ್ ತಗೋಕ್ ಹೇಳ್ತೀನಿ. ಏನಾರ ಸಸ್ಪೆಕ್ಟ್ಸ್ ಏನಾರ ಇದ್ರೆ ಇದು ಮಾಡ್ತೀನಿ, ನಾನು ಹೇಳ್ತೀನಿ. ಹಾ ಸರ್, ಅದೆಲ್ಲ ಅವರೆಲ್ಲ ಪಾಪ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಬಂದು ಈಗ ಇಲ್ಲಿ. ನಾ ಮಾಡ್ತೇನೆ. ದಯವಿಟ್ಟು ನೋಡಿ ಸರ್, ಪ್ಲೀಸ್ ಸರ್, ಕುಡಿಯ ನೀರಿಗೆಲ್ಲ ಸಮಸ್ಯೆ ಆಗ್ತಾ ಇದೆ. ರೈಟ್ ಸರ್. ಎಸ್ ಸರ್. ನಮಸ್ಕಾರ, ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ಈ ಗ್ರಾಮ ಪಂಚಾಯತಿಗಳಿಗೆ ವಿಶೇಷವಾಗಿ ಈಗ ಕುಸ್ತಿ ಬೇರೆ ಇತ್ತು ಈ ಟೈಮಲ್ಲಿ, ಅದು ಸಹ ಮುಂದಕ್ಕೆ ಹೋಯ್ತು. ಲೋಕಲ್ ಅಂದಿದ ತಕ್ಷಣ ಸಾಕಷ್ಟು ಗ್ರಾಮ ಪಂಚಾಯತಿಗಳು ಪ್ರಮುಖ ಸ್ಥಾನ ವಹಿಸ್ತವೆ. ಈಗೇನಪ್ಪ ಲೇಟೆಸ್ಟ್ ಸುದ್ದಿ ಅಂದರೆ, ಅದು ಮಾನ್ಯ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಸ್ವಕ್ಷೇತ್ರ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಕೆಕೆಕೊಪ್ಪ ಮತ್ತು ಅಂಕಲಗಿಲಿ ಈ ಏನೋ ಜನರಿಗೆ ನೀರು ಕೊಡ್ತಕ್ಕಂಥ ಒಂದು ರೀತಿ ಕೇಬಲ್ಗಳನ್ನೇ ತುಡುಗು ಮಾಡ್ಕೊಂಡು ಹೊರಟೋಗವ್ರಂತೆ. ಕಳೆದ ಬಾರಿನೂ ತುಡುಗಾಗಿತ್ತಂತೆ, ಈ ಬಾರಿನೂ ತುಡುಗಾಗಿದೆ. ಬಹುಶಃ ಬೀಟ್ ಪೊಲೀಸ್ ಅವರು ಅದೇನು ಇದರೋ ಇಲ್ವೋ ಗೊತ್ತಿಲ್ಲ. ಅದೇನು ಬೀಟ್ ಪೊಲೀಸ್ ಹೆಸ್ರಿಗೆ ಮಾತ್ರ ಕೆಕೆಕೊಪ್ಪಕ್ಕೆ ಮಾತ್ರ ಇದ್ದಾರೋ, ಅವ್ರೇನಾದ್ರು ಮಾಡ್ತಾವ್ರೋ ಇಲ್ವೋ, ಅವೆಲ್ಲ ಸ್ವಲ್ಪ ಕರೆಕ್ಟಾಗಿ ಮಾಡಿದರೆ ಇಂಥ ಘಟನೆಗಳು ಸಂಭವಿಸ್ತಿರ್ಲಿಲ್ವೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ದಯವಿಟ್ಟು ಪೊಲೀಸ್ ಇಲಾಖೆಯವ್ರಿಗೆ ಮತ್ತು DCP ಅವ್ರಿಗೆ ಮತ್ತು ACP ಅವ್ರಿಗೆ ಟ್ವೀಟ್ ಮಾಡ್ತೀನಿ, ದಯವಿಟ್ಟು ಕೂಡಲೇ ಈ ಥರದ ಕಳ್ಳರುಗಳ್ನ ದಯವಿಟ್ಟು ಬೇಗ ಹುಡುಕಬೇಕು. ಮತ್ತು ನೋಡಿ, ಪಂಚಾಯತಿಗಳಿಗೆ ಎಲ್ಲ ಕುಡಿಯೋ ನೀರು ಇದಿರುತ್ತೆ,
ಕುಡಿಯೋ ನೀರೇ ಇದ್ಕೊಳ್ಕೊಬಿಟ್ರೆ ಜನಗಳು ಕುಡಿಯೋ ನೀರು ಹೆಂಗೆ ಹೇಳಿ? ಹಾಗಾಗಿ ಜನಗಳು ಪಿ ಡಿ ಒಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಬೈಕು ಕೂತ್ಕೋತಾರೆ. ಹಾಗಾಗಿ ದಯವಿಟ್ಟು ಕೂಡಲೇ ಕಳ್ಳರನ್ನ ಹುಡುಕಬೇಕು ಮತ್ತು ಆ ದಂಡವನ್ನು ತುಂಬಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೆಕೆಕೊಪ್ಪ ಮತ್ತು ಅಂಕಲಗಿ ಗ್ರಾಮದ ಪರವಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ಇನ್ನಾದರೂ ಕೇಬಲ್ ಕಳ್ಳರ ಹಾವಳಿಯಿಂದ ಕೆಕೆಕೊಪ್ಪ ಹಾಗೂ ಅಂಕಲಗಿ ಗ್ರಾಮಗಳನ್ನ ಹಿರೇಬಾಗೇವಾಡಿ ಪೊಲೀಸರು ರಕ್ಷಿಸ್ತಾರಾ? ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.